ಮುಂಜಾನೆಯ ದೇವರ ನುಡಿ. ಆಮೋಸನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ 12ನೇ ವಚನ. ಹಾಳಾದದ್ದನ್ನು ನಾನು ನಿಲ್ಲಿಸಿ ಪೂರ್ವಕಾಲದಲ್ಲಿದ್ದಂತೆ ಅದನ್ನು ತಿರುಗಿ ಕಟ್ಟಿಸುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಿನ್ನ ಆತ್ಮಿಕ ಜೀವಿತವನ್ನಾಗಲಿ, ನೀನು ನಿವಸಿಸುತ್ತಿರುವ ಸ್ಥಳದ ವಿಷಯದಲ್ಲಾಗಲಿ, ಮನೆಯ ವಿಷಯದಲ್ಲಾಗಲಿ ಏನೇನು ಹಾಳಾಗಿದೆಯೋ, ಯಾವ ವಿಷಯದಲ್ಲಿ ಅರ್ಧಕ್ಕೆ ನಿಂತು ಹೋಗಿದೆಯೋ, ಅರ್ಧದಲ್ಲೇ ಕೆಲಸ ನಿಂತು ಹೋಗಿರಬಹುದು, ಅದೆಲ್ಲವನ್ನು ಪುನಃ ಪ್ರಾರಂಭಿಸಿ ಪುನಃ ಕಾರ್ಯವನ್ನು ಮಾಡಲು ಪೂರ್ವಕಾಲದಲ್ಲಿದ್ದಂತೆ ಮೊದಲಿನ ಹಾಗೆ ಅದನ್ನು ತಿರುಗಿ ಕಟ್ಟಿಸಲು, ಬಿದ್ದು ಹೋಗಿರುವ ಸ್ಥಿತಿಯಿಂದ ಎಬ್ಬಿಸಿ ನಿಲ್ಲಿಸಲು ಸರ್ವಶಕ್ತನಾದ ದೇವರಾಗಿದ್ದಾರೆ. ನೀವು ಯಾರೇ ಆಗಿರಬಹುದು, ಪೂರ್ವ ಸ್ಥಿತಿಯನ್ನು ನೆನೆಸಿ ನೀವು ಕೊರಗದಿರಿ. ಮತ್ತೆ ಮುಂಚೆ ಇದ್ದ ರೀತಿಯಲ್ಲಿ ಕಾರ್ಯ ಮಾಡಲು ಸರ್ವಶಕ್ತನಾದ ದೇವರಾಗಿದ್ದಾರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆದರೆ ನೀನು ಕರ್ತನಲ್ಲಿ ನಂಬಿಕೆ ಇಟ್ಟು, ಕರ್ತನೇ, ನನ್ನ ಪೂರ್ವ ಸ್ಥಿತಿಯನ್ನು ಮತ್ತೆ ದಯಪಾಲಿಸಿ, ಬಿದ್ದು ಹೋದ ಗುಡಾರವನ್ನು ಮತ್ತೆ ಎಬ್ಬಿಸಿ ನಿಲ್ಲಿಸಿ ಸ್ಥಿರಪಡಿಸಿರೆಂದು ಬೇಡುವುದಾದರೆ, ಖಂಡಿತ ನೀನು ಬೇಡುವುದಕ್ಕಿಂತ ಆಲೋಚಿಸುವುದಕ್ಕಿಂತ ಹೆಚ್ಚಾಗಿ ಆಶೀರ್ವದಿಸಲು ಸರ್ವಶಕ್ತನಾದ ದೇವರಾಗಿದ್ದಾರೆ. ಪ್ರೀತಿ ಸ್ವರೂಪನಾದ ದೇವರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆ ಆಗಲಿ ಸ್ವಾಮಿ. ಯಾರಾದರೆ ಇಂದು ಯಾವ ವಿಷಯಗಳಲ್ಲಿ ಬಿದ್ದು ಹೋದ ಸ್ಥಿತಿಯಲ್ಲಿದ್ದಾರೋ ಅವರೆಲ್ಲರನ್ನು ಕರ್ತನೆ ಮತ್ತೆ ನಿಲ್ಲಿಸಿ ಎಬ್ಬಿಸಿ ಪೂರ್ವ ಸ್ಥಿತಿಯನ್ನುಂಟು ಮಾಡಿ ಎರಡರಷ್ಟು ಆಶೀರ್ವಾದವನ್ನು ದಯಪಾಲಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.